ಹಲೋ, ನಮಸ್ಕಾರ ಸ್ನೇಹಿತರೆ. ಈ ಎನ್ ಪಿ ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯನ್ನು ಅರ್ಜಿ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 2 ಎಕರೆ 2 ಗುಂಟೆ ಸ್ನೇಹಿತರೆ, ಬ್ಲ್ಯಾಕ್ ಸೈಲ್ ಸ್ನೇಹಿತರೆ, ನೀರಾವರಿ ಜಾಗ, ಟಾಪ್ 1 ನೀರಾವರಿ. ನೋಡಿ, ನಾವು ತೋಟ ಬೇಕಾದ್ರೂ ಮಾಡ್ಕೋಬೋದು, ನಾವು ಗದ್ದೆನೂ ಮಾಡ್ಬೋದು, ನಮ್ಗೆ ಏನು ಬೇಕಾದ್ರೂ ಲ್ಯಾಂಡ್ನ ಬದಲಾವಣೆ ಮಾಡ್ಕೋಬೋದು. ಇಲ್ಲೆಲ್ಲ ನಾವು ನೋಡ್ತಾ ಇದ್ದೀವಲ್ಲ, ಇವ್ರು ಕಬ್ಬು ಹಾಕಿದ್ದಾರೆ. ಈಗ ಅಕ್ಕಪಕ್ಕದವರೆಲ್ಲ ಭತ್ತ ಬೆಳೆದಿದ್ರು, ತಾವು ನೋಡ್ಬೋದು ಆರಾಮಾಗಿ. ಇವ್ರು ಕಬ್ಬು ಹಾಕಿದ್ದಾರೆ ಅಷ್ಟೇ. ಇವ್ರು ಮುಂದ್ಗಡೆ ಪಾತಿಗೆ ಭತ್ತನೇ ಹಾಕಿದ್ದಾರೆ, ಅದರ ಕಟಾವಾಗಿದೆ. ನೋಡಿ, ಜಾಗ ಒಳ್ಳೆ ಸೂಪರಾಗಿದೆ ಸ್ನೇಹಿತರೆ. ಇದು NH ಇಂದ ನಿಮಗೆ ನೇರವಾಗಿ ನಾವು ಹಿಂಗೆ ಹೋಗ್ತೀವಿ ಅಂತಂದರೆ ಬರೀ ನಿಮಗೆ ಒಂದು 300 ಮೀಟ್ರ್ ಆಗುತ್ತೆ NHಗೂ ಲ್ಯಾಂಡ್ಗೂ. ಆದರೆ ಈ ಕಡೆ ಲ್ಯಾಂಡ್ಗಳಿದ್ದಾವೆ. ನಾವು ಊರಿಂದ ಹೊರಗಡೆ ಬರ್ತೀವಲ್ಲ, ಅದಕ್ಕೆ ನಿಮಗಿದು 1 ಕಿಲೋಮೀಟ್ರಿಂದ 1.5 ಕಿಲೋಮೀಟ್ರ್ ಆಗುತ್ತೆ ಜಾಗ. ವಿಲೇಜ್ಗೂ ಇದಕ್ಕೂ ನಿಮಗೆ 150 ಮೀಟ್ರ್ ಆಗುತ್ತೆ ಸ್ನೇಹಿತರೆ. ಪಕ್ಕದಲ್ಲೇ ವಿಲೇಜ್ ಇದೆ. ಇಲ್ಲಿ ಒಂದು ಬೋರು ಕೂಡ ಇದೆ, ಕೆನಲ್ ವಾಟ್ರ್ ಕೂಡ ಇದಕ್ಕಿದಾಗುತ್ತೆ. ತುಂಬ ನೀರಾವರಿ ಇರುವಂತಹ ಒಂದು ಜಾಗ, ಸೂಪರಾಗಿದೆ. ನಾವು ಇಲ್ಲಿ ಒಳ್ಳೆ ತೋಟ ಮಾಡ್ಕೋಬೋದು ಸ್ನೇಹಿತರೆ, ಫಾರ್ಮ್ ಹೌಸು ಕಟ್ಕೋಬೋದು. ಜಾಗನೂ ನಮಗೆ ಸೂಪರಾಗಿದೆ. ಹೇಳಿದಲ್ಲ, NH ಇಂದ ನಿಮಗೆ ನೇರ ತಗೊಂಡ್ರೆ ತುಂಬ ಹತ್ರನೇ. ನೋಡಿ, ವಿಲೇಜ್ ಕೂಡ ಅಷ್ಟೇ, ಹೌಸ್ ಇಷ್ಟೇ, ಒಂದು 100ರಿಂದ 150 ಮೀಟ್ರ್ ಅಷ್ಟೇ, ಜಾಸ್ತಿ ದೂರನೂ ಇಲ್ಲ. ನಾವಿಲ್ಲಿ ಆರಾಮಾಗಿ ಮನೆ ಕಟ್ಕೊಂಡು ಇಲ್ಲಿ ನಾವು ಇಲ್ಲಿ ವಾಸ ಮಾಡ್ಬೋದು ಸ್ನೇಹಿತರೆ. ಪ್ರತಿಯೊಂದು ಕೂಡ ನಮಗೆ ಅನುಕೂಲವಾಗಿದೆ, ಚೆನ್ನಾಗಿದೆ. ನಾವಿಲ್ಲಿ ಬ್ಲ್ಯಾಕ್ ಸಾಯಿಲ್ ಆಗಿರ್ಬೋದು, ನಮ್ಮ ಕಡೆ ಎಲ್ಲ ರೀತಿಯ ಬೆಳೆಗಳನ್ನೂ ಬೆಳೀತಾರೆ. ತರಕಾರಿ ಪ್ರತಿಯೊಂದು ಬೆಳೀತಾರೆ ಸ್ನೇಹಿತರೆ. ನೀವು ಅಡಿಕೆ, ತೆಂಗು ಹಾಕ್ತಿರೋರಿಗೆ ಟಾಪ್ 1 ಜಾಗ. ನೀವು ಹಣ್ಣಿನ ಗಿಡಗಳು ಹಾಕ್ಕೊಂಡು, ಮಿಶ್ರ ಬೆಳೆಗಳನ್ನ ಹಾಕ್ಕೊಂಡು ನಾವು ಈ ಜಾಗದಲ್ಲಿ ಅಚ್ಚುಕಟ್ಟಾಗಿ ವ್ಯವಸಾಯ ಮಾಡ್ಬೋದು. ಸೂಪರಾಗಿರುತ್ತೆ ಸ್ನೇಹಿತರೆ. ಇದು ಬೆಂಗಳೂರಿಗೆ 40 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಬೆಂಗಳೂರಿಗೆ 40 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರಿಗೆ 140 ಕಿಲೋಮೀಟ್ರ್ ಆಗುತ್ತೆ. ತಪ್ಪು ತಿಳ್ಕೊಬಿಡಿ ಸ್ನೇಹಿತರೆ, 140 ಆಗುತ್ತೆ. ಮೈಸೂರಿಗೆ 40 ಕಿಲೋಮೀಟ್ರ್ ಆಗುತ್ತೆ. ತಪ್ಪಾಗಿ ಹೇಳಿದ್ದೀನಿ. ಬೆಂಗಳೂರಿಗೆ 140, ಮೈಸೂರಿಗೆ 40 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಇವರು ಪರ್ ಎಕರ್ ಬಂದು 36 ಲ್ಯಾಕ್ ಹೇಳ್ತಾಯಿದ್ದಾರೆ. 1 ಎಕರೆಗೆ 36 ಲಕ್ಷ ಅಂತ ಹೇಳ್ತಾಯಿದ್ದಾರೆ. ಇವರು ಏನೇ ಹೇಳ್ಕೊಳ್ಳಿ ಸ್ನೇಹಿತರೆ, ನಾವು ನೇರ ರೈತರ ಬಳಿ ಮಾತಾಡೋಣ. ಯಾಕೆಂದರೆ ಬಸ್ ರೂಟ್ ಸ್ನೇಹಿತರೆ, ಇದು ನಮಗಿಲ್ಲಿ ಬಸ್ ರೂಟ್. ಇದು ಅನೇಕ ಬಸ್ಗಳು ಹೋಯ್ತಾ ಇರ್ತವೆ. ನಮಗೆ ಈ ಊರ ಹತ್ರ ಕೂಡ ನಮಗೆ ನಿಲ್ಲಿಸ್ತಾರೆ. ನಾವಿಲ್ಲಿ ವಾಕಬಲ್ ಡಿಸ್ಟೆನ್ಸ್, ನಾವಿಲ್ಲಿ ನಡ್ಕೊಂಡು ಆರಾಮಾಗಿ ನಾವಿಲ್ಲಿ ಬರ್ಬೋದು. ಅಕ್ಕಪಕ್ಕ ಎಲ್ಲ ಒಳ್ಳೆ ತೆಂಗು ಹಾಕಿ ಒಳ್ಳೆ ತೋಟ ಮಾಡಿದ್ದಾರೆ. ನಾವು ಇಲ್ಲಿ ಹೇಳ್ದಲ್ಲ, ಮಿಶ್ರ ಬೆಳೆಗಳನ್ನ ಬೆಳ್ಕೊಂಡು, ಯಾವತ್ತೂ ಅಷ್ಟೇ ನಾವು ಒಂದು ಮಿಶ್ರ ಬೆಳೆಗಳನ್ನ ಬೆಳೆದಾಗ ಜಾಗ ತುಂಬ ಅದ್ದೂರಿಯಾಗಿರ್ತವೆ. ನೋಡಿ, ಪಕ್ಕದಲ್ಲಿ ಫ್ಲ್ಯಾಟಾಗಿ ಹೆಂಗಿದೆ ಲ್ಯಾಂಡು. ಅವರು ಭತ್ತ ಹಾಕಿದರು, ಇವ್ರು ಕಬ್ಬು ಹಾಕಿದ್ದಾರೆ ಅಷ್ಟೇ. ಇಲ್ಲಿ ಮುಂದ್ಗಡೆ ಪ್ಯಾಡಿ ಹಾಕ್ಕೊಂಡಿದ್ರು. ಇವ್ರಿಗೆ ಹೆಂಗೆ ಬೇಕು ಅದಕ್ಕೆ ಮಾಡ್ಕೊಂಡಿದ್ದಾರೆ. ನಾವು ಕೂಡ ಮಿಶ್ರ ಬೆಳೆಗಳನ್ನ ಬೆಳ್ಕೊಂಡು ಜಾಗನ ಒಳ್ಳೆ ರೀತಿಯಲ್ಲಿ ಇಟ್ಕೋಬೋದು. ನಾವು ಯಾತಿಗಪ್ಪ ಹೇಳ್ತೀವಿ ಅಂತಂದರೆ, ಕೆಲವ್ರಿಗೆ ಇರೋ ಬಜೆಟ್ಗೆ ಇದು ತುಂಬ ಅನುಕೂಲ ಆಗುತ್ತೆ. ಮೈಸೂರಿಗೂ ಅಂತ ದೂರ ಇಲ್ಲ, ಬೆಂಗಳೂರಿಗೂ ಕೂಡ ಅಂತ ದೂರ ಇಲ್ಲ ಸ್ನೇಹಿತರೆ. ಇದು ಆರಾಮಾಗಿ ನಾವೇನಂತಾರೆ ಇಲ್ಲಿ ಬೆಳೆ ಬೆಳೆದು ಆರಾಮಾಗಿ ಯಾತಿಕಪ್ಪ ಅಂತ ಹೇಳಿದ್ರೆ, ನಮ್ಮ ಆರೋಗ್ಯ ದೃಷ್ಟಿನ ನಾವು ಇಟ್ಕೊಂಡು ನಾವು ಪ್ರತಿಯೊಂದು ಹಣ್ಣಿನ ಗಿಡಗಳಾಗಲಿ, ತೋಟ ಆಗಲಿ, ಇಲ್ಲ ಬೆಳೆಸಾಗಲಿ ನಾವು ಮಾಡ್ಬೋದು ಸ್ನೇಹಿತರೆ. ಇವತ್ತು ನಾವಿಲ್ಲಿ ಭತ್ತ ಒಂದು ಸಲ ಬೆಳ್ಕೊಂಡ್ರೆ ಮಿನಿಮಮ್ ಸುಮಾರು ದಿನಗಳ ತನಕ ಇಟ್ಕೊಂಡು ಮಿಲ್ ಮಾಡಿಕೊಂಡು ನಾವೇ ಊಟ ಮಾಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಯಾಕೆಂದರೆ ನಮ್ಮ ತಳಿಗಳೇ ಹಾಗೆ, ನಮ್ಗೆ ಯಾವ ಭತ್ತ ಬೇಕೋ ಅದನ್ನ ಹಾಕೊಂಡು ಬೆಳ್ಕೊಂಡು ಅದನ್ನು ನಾವು ಮನೆಗಳಿಗೆ ಯೂಸ್ ಮಾಡ್ಬೋದು. ಹೊರಗಡೆ ತಗೊಳ್ಳೋ ಪ್ರಮೇಯನೇ ಬರಲ್ಲ ಸ್ನೇಹಿತರೆ. ಇಲ್ಲ ಒಳ್ಳೆ ತೋಟ ಮಾಡ್ತೀವಿ ಅಂತಾರೆ, ಒಳ್ಳೊಳ್ಳೆ ಹಣ್ಣಿನ ಗಿಡಗಳು ನಮ್ಗೆ ಬೇಕಾಗಿರೋಂಥದ್ದು, ನಮ್ಮ ಆರೋಗ್ಯಕ್ಕೆ ತುಂಬ ಹತ್ರವಾಗಿರೋಂಥದ್ದು ಅಂದರೆ ಪರಂಗಿ ಆಗ್ಬೋದು, ನೇರಳೆ ಆಗ್ಬೋದು, ನೆಲ್ಲಿಕಾಯಿ ಆಗ್ಬೋದು, ಸುಮಾರು
ಕಿತ್ತಳೆ, ಅನೇಕ ರೀತಿಯ ಹಣ್ಣು ಗಿಡಗಳನ್ನ ಹಾಕ್ಕೊಂಡು ಮಿಶ್ರ ಬೆಳೆಗಳನ್ನ ಬೆಳ್ಕೊಂಡು ಹೇಳಿದೆಲ್ಲ ಅಡಿಕೆ ತೆಂಗು ಇವನ್ನೆಲ್ಲ ಹಾಕ್ಕೊಂಡು ಅವುಗಳ ಮಧ್ಯ ಹಣ್ಣಿನ ಗಿಡಗಳು ಹಾಕ್ಕೊಂಡ್ರೆ ಸಾಕು. ಯಾಕೆ ನಾವು ಏನೇ ಬೆಳೆದ್ರೂ ನಾವು ಒಬ್ಬರೇ ಅಂತೂ ಯೂಸ್ ಮಾಡಲ್ಲ, ನಾವು ಒಂದು 4 ಜನಕ್ಕೆ ಕೊಟ್ಟೇ ಕೊಡ್ತೀವಿ. ಅದರಿಂದ ದುಡ್ಡು ಸಂಪಾದನೆ ಕೂಡ ನಾವು ಮಾಡ್ತೀವಿ. ಇಲ್ಲಿ ಬೋರ್ ಹಾಕ್ಸ್ಕೋಬೇಕಾದ ಪ್ರಮೇಯ ಇಲ್ಲ ಸ್ನೇಹಿತರೆ. ಇಲ್ಲಿ ನಮ್ಗೆ ಇರೋ ವರ್ಕ್ ಇಷ್ಟೇ, ಫೆನ್ಸಿಂಗ್ ಹಾಕಿದ್ವಾ, ನಮಗೆ ಬೇಕಾಗಿರೋ ಗಿಡಗಳು ಹಾಕ್ಕೊಂಡ್ವಾ, ತೋಟ ಅದ್ದೂರಿಯಾಗಿ ಮಾಡಿದ್ವಾ, ಆರೋಗ್ಯವಾಗಿ ನಮ್ಮ ಆರೋಗ್ಯದ ಕಡೆ ಗಮನ ಕೊಟ್ವಾ, ಒಳ್ಳೆ ಗಾಳಿ, ಒಳ್ಳೆ ವಾತಾವರಣ. ಹೆಚ್ಚಿಂದ ಒಂದು 300 ಮೀಟ್ರ್ ಆಗುತ್ತೆ ಧಾರವಾಡಿಂದ, ನಿಮಗೆ 1.5 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ 6360446978 ಈ ನಂಬರ್ಗೆ ಕಾಲ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸ್ನೇಹಿತರೆ. ನೀವು ಶೇರ್ ಮಾಡೋದ್ರಿಂದ ಹೆಚ್ಚು ಜನಗಳಿಗೆ ತಲುಪೋದ್ರಿಂದ ನಮಗೂ ಕೂಡ ತುಂಬ ಅನುಕೂಲ ಆಗುತ್ತೆ. ನಿಮ್ಮಂಥವರಿಂದ ನಾವು ಕೂಡ ಬೆಳೀಲಿಕ್ಕೆ ತುಂಬ ಸಹಕಾರಿಯಾಗುತ್ತೆ ಸ್ನೇಹಿತರೆ. ಏಕೆಂದರೆ ಒಬ್ಬರಿಂದ ಒಬ್ಬರು ಅನ್ನುವ ಮಾತು ನಿಜ ಯಾವತ್ತೂ ಅಷ್ಟೇ. ನಮಸ್ಕಾರ, ಧನ್ಯವಾದಗಳು.